ಪಿಜಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳು ಅಪ್ಪಂದಿರು ರಾಜ್ಕುಮಾರಿನೇ ಆಗಿರಲ್ಲ. ಒಂದಷ್ಟು ಜನ ಹೆಣ್ಮಕ್ಳು ಮನೆ ಜವಾಬ್ದಾರಿ ಜೊತೆಗೆ ಅವ್ರ ಕನಸುಗಳನ್ನು ನನಸು ಮಾಡ್ಕೊಳ್ಳೋ ಹಾದಿಯಲ್ಲಿರ್ತಾರೆ. ಅದರಲ್ಲಿ ನಾನು ಒಬ್ಳು. ಪಿಜಿಯಲ್ಲಿರೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ನಾವು ಪಿಜಿಯಲ್ಲಿದ್ದಾಗ ನಮ್ಗೆ ಎಷ್ಟು ಫ್ರೀ ಟೈಮ್ ಸಿಗುತ್ತೆ ಅಂತ. ಆ ಟೈಮಲ್ಲಿ ನಾನು ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್ ಅಂತ ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡು ಇವತ್ತು ನಾನೇ ಒಂದು ಚಿಕ್ಕ ಬಿಸ್ನೆಸ್ನ ಓಪನ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ವಯಸ್ಸಿಂದ ನನಗೆ ಆಸೆ ಇತ್ತು ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ. ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟು. ಯಾರ್ಯಾರು ನನ್ನ ಫ್ರೆಂಡ್ಸ್ ಇದನ್ನು ನೋಡ್ತಿರ್ತೀರೋ ಅವರಿಗೆಲ್ಲ ಗೊತ್ತಿರುತ್ತೆ ನಾನು ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊಡ್ತಾ ಇದ್ದೆ ಅವರಿಗೆ ಅಂತ ಕಾಲೇಜಲ್ಲಿ, ಆಫೀಸಲ್ಲೆಲ್ಲ. ಇವತ್ತು ನನ್ನ ಫ್ರೆಂಡೇ ನನ್ನ ಫಸ್ಟ್ ಕಸ್ಟಮರ್ ಆಗಿದ್ಲು. ಅವಳೇ ಪಾಪ ಸರಿ ನನಗೆ ಫಸ್ಟ್ ವ್ಯಾಕ್ಸಿಂಗ್ ಮಾಡು ಅಂತ ಬಂದಿದ್ಲು. ನೋಡ್ತಾ ಇದ್ದೀರಲ್ಲ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ತೋರಿಸ್ತೀನಿ ನೋಡಿ, ಕೈಯಲ್ಲೆಲ್ಲ ಟ್ಯಾನ್ ಹಿಂಗಾಗಿತ್ತು, ಅದು ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ. ನಾನು ಯೂಸ್ ಮಾಡ್ತಾ ಇರೋದು ಬಂದು ರೀಕಾ ಬ್ರ್ಯಾಂಡ್ ಅವ್ರದ್ದು. ರೀಕಾ ವ್ಯಾಕ್ಸ್ ತುಂಬ ಚೆನ್ನಾಗಿ ಇದೆ, ಅದು ಎಲ್ರಿಗೂ ಗೊತ್ತಿರುತ್ತೆ. ಅದ್ರ ಬಗ್ಗೆ ಎಲ್ಲ ನೋಡಿ ತಿಳ್ಕೊಂಡು ಓಕೆ ರೀಕಾ ವ್ಯಾಕ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಪಿ ಜಿ ಅವ್ರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ರೀಸನೇಬಲ್ ಪ್ರೈಸಲ್ಲಿ ನಾನು ವ್ಯಾಕ್ಸ್ ಮಾಡ್ಕೊಡ್ತೀನಿ. ಯಾರ್ಯಾರಿಗೆ ಮಾಡ್ಕೋಬೇಕು ಅಂತ ಅನಿಸುತ್ತೋ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಎನಿವೇಸ್ ಎಲ್ಲರೂ ಪಿ ಜಿ ಗ್ರೂಪಲ್ಲಿ ಇರ್ತೀರಲ್ಲ, ಎಲ್ರಿಗೂ ಅದು ಯೂಸ್ ಆಗುತ್ತೆ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾನು ಇವತ್ತು ಟೆಂಪಲ್ಗೆ ಹೋಗಿ ಬಂದೆ. ನೋಡ್ತಾ ಇದ್ದೀರಲ್ಲ ನನ್ನ ಹೇರು ಬಾಚಿದ್ದಷ್ಟೇ ಎಷ್ಟು ಚೆನ್ನಾಗಿ ಕೂತಿದೆ. ಅದೇ ನಮಗೆ ಬೇಕು ಅಂದ್ರೂ ಈ ಥರ ಹೇರ್ ಕೂತ್ಕೊಳ್ಳಲ್ಲ. ನಮ್ಗೆ ಯಾವಾಗ ಮನೆಯಲ್ಲಿ ಇರ್ತೀವಿ ಅವಾಗ ಮಾತ್ರ ಈ ಹೇರ್ ಸ್ಟೈಲ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ.